ನಮಸ್ಕಾರ ವೀಕ್ಷಕರೇ. ಲೋಕ ಕದನಕ್ಕೆ ಎಲ್ಲಾ ಪಕ್ಷಗಳು ತಯಾರಿ ನಡೆಸ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಯಂತಹ ಬ್ರಹ್ಮಾಸ್ತ್ರ ಇದ್ರೂ ಕೂಡ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿಗೆ ಟೆನ್ಷನ್ ಇನ್ನೂ ಮುಗಿದಿಲ್ಲ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಯಾವ ಮಟ್ಟದಲ್ಲಿ ರೆಸ್ಪಾನ್ಸ್ ಇದೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಕರ್ನಾಟಕವೊಂದನ್ನ ಹೊರತುಪಡಿಸಿದರೆ ಕಮಲಪಾಳ್ಯಕ್ಕೆ ದಕ್ಷಿಣದಲ್ಲಿ ಸರಿಯಾದ ನೆಲೆಗಟ್ಟೆ ಇಲ್ಲ. ಆದರೆ ಈ ಬಾರಿ ದಕ್ಷಿಣದಲ್ಲಿ ದೊಡ್ಡ ಕ್ರಾಂತಿಯೊಂದನ್ನ ಮಾಡಲೇಬೇಕು ಅಂತ ಪ್ರಧಾನಿ ಮೋದಿ ನಿರ್ಧರಿಸಿದ್ದಾರೆ. ಸಮೀಕ್ಷೆಗಳು ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರಕ್ಕೆ ಬರಬಹುದು ಅನ್ನೋ ಭವಿಷ್ಯವನ್ನ ಹೇಳ್ತಾ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಈ ಬಾರಿ ತಲೆ ಕೆಡಿಸಿಕೊಂಡಿರೋದು ದಕ್ಷಿಣದ ರಾಜ್ಯಗಳ ಬಗ್ಗೆ. ಒಂದು ಕಡೆ ಬಿಜೆಪಿ ಭದ್ರಕೋಟೆ ಆಗಿದ್ದ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರ ಹಿಡಿದಿರೋದು ಒಂದು ಸವಾಲಾದ್ರೆ, ಲೋಕಸಭೆಯಲ್ಲಿ ಬಿಜೆಪಿಗೆ ಒಂದು ಸೀಟ್ ನೀಡದ ರಾಜ್ಯಗಳಲ್ಲಿ ಖಾತೆ ಓಪನ್ ಮಾಡಬೇಕಿದೆ. ಹಾಗಿದ್ರೆ ಈ ಬಾರಿ ಬಿಜೆಪಿಯ ಸೌತ್ ಮಿಷನ್ ಹೇಗಿದೆ, ಏನಿದು 50ರ ಟಾರ್ಗೆಟ್, ದಕ್ಷಿಣ ಪ್ರವಾಸದಲ್ಲಿರೋ ಮೋದಿಗೆ ಸಿಕ್ಕ ಅತಿ ದೊಡ್ಡ ಸಿಗ್ನಲ್ ಏನು, ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ದಕ್ಷಿಣದ ರಾಜ್ಯಗಳಿಗೆ ಭೇಟಿ ಇತ್ತಿರೋ ಪ್ರಧಾನಿ ಮೋದಿ ತಮಿಳುನಾಡು ಹಾಗೂ ಕೇರಳದಲ್ಲಿ ಚುನಾವಣಾ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಈ ಎರಡೂ ರಾಜ್ಯಗಳ ರಾಜಕೀಯವನ್ನ ನೋಡ್ತಾ ಹೋದ್ರೆ ಇಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲ ಅನ್ನೋದು ಸ್ಪಷ್ಟ. ಆದ್ರೆ 2014ರಿಂದ ಇಂದಿನವರೆಗೆ ಆಗಿರೋ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಒಂದು ಹಂತದಲ್ಲಿ ಈ ಎರಡೂ ರಾಜ್ಯಗಳ ಜನರು ಬಿಜೆಪಿಯನ್ನ ಒಪ್ಪಿಕೊಳ್ಳದೆ ಇದ್ರು ಪ್ರಧಾನಿ ಮೋದಿ ನೇತೃತ್ವವನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದಕ್ಕೆ ಹಲವು ಸಾಕ್ಷ್ಯಗಳಿವೆ. ವಿಧಾನಸಭೆಯಲ್ಲಿ ಬಿಜೆಪಿಗೆ ಸ್ಥಾನಗಳು ದೊರೆಯದಿದ್ರು ದೇಶ ಅಂತ ಬಂದಾಗ ಮೋದಿ ನೇತೃತ್ವ ಓಕೆ ಅನ್ನೋ ಮನೋಭಾವ ಹಲವರಲ್ಲಿದೆ. ಈ ಅಭಿಪ್ರಾಯವನ್ನ 100ಕ್ಕೆ 100 ಎನ್ಕ್ಯಾಶ್ ಮಾಡಿಕೊಂಡು ಮತಗಳನ್ನಾಗಿ ಪರಿವರ್ತಿಸಬೇಕು ಅನ್ನೋ ಸಂಕಲ್ಪ ತೊಟ್ಟಿದ್ದಾರೆ ಮೋದಿ. 2 ದಿನಗಳ ದಕ್ಷಿಣ ಭಾರತ ಪ್ರವಾಸದಲ್ಲಿ ತಮಿಳುನಾಡು ಹಾಗೂ ಕೇರಳದಲ್ಲಿ ಮೊದಲ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ ನಮೋ. ಎಸ್, ಮೊದಲ ದಿನ ತಮಿಳುನಾಡಿಗೆ ಮೋದಿ ಎಂಟ್ರಿ ಕೊಡ್ತಾ ಇದ್ದಂತೆ ಅಪಾರ ಪ್ರಮಾಣದ ಜನಸಮೂಹ ಸೇರಿತ್ತು. ಇದೆಲ್ಲದರ ಮಧ್ಯೆ ಅಚ್ಚರಿಯ ಘಟನೆಯೊಂದು ನಡೆದು ಹೋಯಿತು. ಅದೇನಂದ್ರೆ ಒಂದೇ ಸ್ಟೇಜ್ ಮೇಲೆ ತಮಿಳುನಾಡು ಸಿಎಂ ಸ್ಟಾಲಿನ್ ಹಾಗೂ ಪ್ರಧಾನಿ ಮೋದಿ ಇದ್ರೂ ಸ್ಟಾಲಿನ್ ಭಾಷಣದ ವೇಳೆ ಅಲ್ಲಿ ಮೋದಿಗೆ ಜೈಕಾರ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂತು. ಸ್ವತಃ ಮೋದಿ ಅವರೇ ಕೈ ಸನ್ನೆ ಮೂಲಕ ನಿಲ್ಲಿಸಿ ಅಂತ ಹೇಳಿದ್ರು ಮೋದಿ ಅನ್ನೋ ಜಯಘೋಷ ಕಮ್ಮಿ ಆಗ್ಲೇ ಇಲ್ಲ. ಇದು ಸಿಎಂ ಸ್ಟಾಲಿನ್ಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗವನ್ನ ತಂದಿಡ್ತು. ಕಳೆದ ವಿಧಾನಸಭೆಯಲ್ಲಿ ಸ್ಟಾಲಿನ್ ಪಾರ್ಟಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದರೂ ಈಗಾಗಲೇ ಸರ್ಕಾರದ ವಿರುದ್ಧ ಅಸಮಾಧಾನ ಶುರುವಾಗಿದೆ ಅನ್ನೋದು ಈ ಇನ್ಸಿಡೆಂಟ್ ನಿಂದ ಸಾಬೀತಾಗೋ ಹಾಗಾಯ್ತು. ಇದು ತಮಿಳುನಾಡು ರಾಜಕಾರಣದಲ್ಲಿ ಯಾವ ರೀತಿಯ ಚರ್ಚೆಯನ್ನ ಹುಟ್ಟು ಹಾಕಿದೆ ಅಂದ್ರೆ, ಈ ಬಾರಿ ತಮಿಳುನಾಡಲ್ಲಿ ಬಿಜೆಪಿ ಖಾತೆ ಓಪನ್ ಮಾಡುವುದರ ಜೊತೆಗೆ ಒಂದಷ್ಟು ಸೀಟ್ಗಳನ್ನ ಗಳಿಸಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಅದಕ್ಕೂ ಮುಖ್ಯವಾಗಿ ತಮಿಳುನಾಡಲ್ಲಿ ಪ್ರಧಾನಿ ಮೋದಿ ಭಾಷಣಕ್ಕೆ ಜನ ಫಿದಾ ಆಗಿದ್ದಾರೆ. ಇತ್ತೀಚೆಗೆ ನಿಧನರಾದ ತಮಿಳುನಾಡಲ್ಲಿ ಅಪಾರ ಪ್ರಮಾಣದ ಅಭಿಮಾನಿಗಳನ್ನ ಹೊಂದಿದ್ದ ಕ್ಯಾಪ್ಟನ್ ವಿಜಯಕಾಂತ್ರನ್ನ ಮೋದಿ ಸ್ಮರಿಸಿರೋದಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕ್ಯಾಪ್ಟನ್ ವಿಜಯಕಾಂತ್ ಕೇವಲ ಸಿನಿಮಾ ರಂಗಕ್ಕೆ ಮಾತ್ರವಲ್ಲ, ಪಾಲಿಟಿಕ್ಸ್ಗೂ ಕೂಡ ಕ್ಯಾಪ್ಟನ್ ಅಂತ ಮೋದಿ ಹಾಡಿ ಹೊಗಳಿದ್ದಾರೆ. ಏನು, ಮಳೆಯಿಂದಾದ ಹಾನಿಯನ್ನ ಸರಿಪಡಿಸುವುದಕ್ಕೆ ಕೇಂದ್ರ ಜೊತೆಗಿರಲಿದೆ ಅಂತ ತಮಿಳುನಾಡು ಜನರಿಗೆ ಭರವಸೆ ನೀಡಿದ್ದಾರೆ. ಇದು ಜನರಲ್ಲಿ ಸಂತಸವನ್ನ ಮೂಡಿಸಿದೆ. ಇತ್ತ ಕೇರಳ ಪ್ರವಾಸದಲ್ಲೂ ಕೂಡ ಪ್ರಧಾನಿ ಮೋದಿಗೆ ಅತಿ ದೊಡ್ಡ ರೆಸ್ಪಾನ್ಸ್ ಸಿಕ್ಕಿದೆ. ಕೇರಳದಲ್ಲಿ ಸ್ತ್ರೀ ಶಕ್ತಿಯನ್ನು ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡಿರೋ ಪ್ರಧಾನಿ ಮೋದಿ ಮಹಿಳಾ ಶಕ್ತಿಯನ್ನೇ ದೊಡ್ಡ ಟಾರ್ಗೆಟ್ ಮಾಡಿದ್ರು. ಅದರಲ್ಲೂ ಇತ್ತೀಚೆಗೆ ಸಂಸತ್ ಉಭಯ ಸದನಗಳಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಅಂಗೀಕರಿಸಿದಾಗಿ ಪ್ರಧಾನಿ ಮೋದಿ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತವಾಗಿತ್ತು. ಇದೇ ಕಾರಣಕ್ಕಾಗಿ ಪ್ರಧಾನಿ ಮೋದಿಗೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಕೇರಳ ಬಿಜೆಪಿ ಮಹಿಳಾ ಘಟಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ಸ್ತ್ರೀ ಶಕ್ತಿ ಮೋದಿಕ್ ಒಪ್ಪಂ ಅನ್ನೋ ಕಾನ್ಸೆಪ್ಟ್ ಮುಂದಿಟ್ಟುಕೊಂಡೇ ಬೃಹತ್ ರೋಡ್ ಶೋ ಆಯೋಜಿಸಲಾಗಿತ್ತು. ಬರೋಬ್ಬರಿ 2 ಲಕ್ಷ ಮಹಿಳೆಯರು ಪ್ರಧಾನಿ ಮೋದಿ ರ್ಯಾಲಿಯಲ್ಲಿ ಭಾಗಿಯಾಗಿದ್ದು ವಿಪಕ್ಷಗಳ ನಿದ್ದೆಗೆಡಿಸಿದೆ. ಅದರಲ್ಲೂ ಭಾಷಣದ ವೇಳೆ ಮೋದಿ ಅಲ್ಲಿನ ಸರ್ಕಾರ ಹಾಗೂ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ನೇರ ಆರೋಪ ಮಾಡ್ತಾರೆ. ಎಡ ಹಾಗೂ ಕಾಂಗ್ರೆಸ್ ಪಕ್ಷಗಳು ಕೇರಳದಲ್ಲಿ ಮಹಿಳೆಯರ ದನಿಯನ್ನ ಅಡಗಿಸಿವೆ. ಈ ಎರಡೂ ಪಕ್ಷಗಳು ಬೇರೆ ಆಗಿದ್ರು ಒಂದೇ ನಾಣ್ಯದ 2 ಮುಖ ಇದ್ದಂತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಅಲ್ಲದೆ ತ್ರಿಶೂರ್ ಪೂರಂ ಹಾಗೂ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಕೇರಳದಲ್ಲಿ ಆಗ್ತಾ ಇರೋ ತೊಂದರೆ ಬಗ್ಗೆ ದನಿ ಎತ್ತಿದ್ರು. ಇದು ಕೂಡ ಕೇರಳದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನು ಪ್ರಧಾನಿ ಮೋದಿ ಭಾಷಣದ ವೇಳೆ ವೇದಿಕೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರೋ ಕೇರಳದ ಪ್ರಮುಖ ಕ್ರೀಡಾಪಟುಗಳು, ಕೇರಳದ ಪಾಪ್ಯುಲರ್ ನಟಿ ಶೋಭನಾ ಸೇರಿ ಹಲವರು ಕಾಣಿಸಿಕೊಂಡ್ರು.
ಕೇರಳದಲ್ಲಿ ಮೋದಿಗೆ ಸಿಕ್ಕ ರೆಸ್ಪಾನ್ಸ್ ನೋಡಿ ಈ ಬಾರಿ ಕೇರಳದಲ್ಲಿ ಖಾತೆ ಓಪನ್ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕೇರಳದಲ್ಲಿ ಬಿಜೆಪಿಗೆ ಹಿನ್ನಡೆ ತರೋ ವಿಚಾರ ಅಂದ್ರೆ ಅದು ಪ್ರಬಲ ನಾಯಕತ್ವದ ಕೊರತೆ. ನಟ ಸುರೇಶ್ ಗೋಪಿಗೆ ಫ್ಯಾನ್ ಬೇಸ್ ಒಂದು ರೇಂಜ್ಗೆ ಚೆನ್ನಾಗಿ ಇದ್ರೂ ಕೂಡ ಇನ್ನು ಟಿಕೆಟ್ ಅನೌನ್ಸ್ ಆಗದ ಹಿನ್ನೆಲೆ ಈಗಲೇ ಏನು ಹೇಳೋಕೆ ಸಾಧ್ಯವಿಲ್ಲ ಎನ್ನಲಾಗ್ತಿದೆ. ನಾವಾಗ್ಲೇ ಹೇಳಿದ ಹಾಗೆ ಈ ಬಾರಿ ಟಾರ್ಗೆಟ್ 50 ಅನ್ನೋ ಕಾನ್ಸೆಪ್ಟ್ ಮುಂದಿಟ್ಟುಕೊಂಡು ಚುನಾವಣಾ ಅಖಾಡಕ್ಕೆ ಇಳಿತಾ ಇದೆ ಬಿಜೆಪಿ. ಅರ್ಥಾತ್ ಈ ಬಾರಿ ದಕ್ಷಿಣ ರಾಜ್ಯಗಳಿಂದ ಶತಾಯಗತಾಯ 50 ಸೀಟನ್ನ ಗೆಲ್ಲಲೇಬೇಕು ಅನ್ನೋ ಪಣ ತೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ. ದಕ್ಷಿಣದಲ್ಲಿ ಬಿಜೆಪಿ ಪರ್ಫಾರ್ಮೆನ್ಸ್ ನೋಡ್ತಾ ಬಂದ್ರೆ 1989ರಲ್ಲಿ ಒಂದೇ ಒಂದು ಸೀಟ್ ಕೂಡ ಬಿಜೆಪಿಗೆ ದಕ್ಷಿಣದಿಂದ ದೊರೆತಿರಲಿಲ್ಲ. ಆದ್ರೆ ಬಳಿಕ 91ರಲ್ಲಿ 5, 96ರಲ್ಲಿ 6 ಸೀಟ್, 98ರಲ್ಲಿ ಬರೋಬ್ಬರಿ 20 ಸ್ಥಾನಗಳಿಗೆ ಏರಿಕೆ ಆಗ್ತಾ ಹೋಯಿತು. ನಂತರ 99ರಲ್ಲಿ 18, 2004ರಲ್ಲೂ 18, 2009ರಲ್ಲಿ 19 ಸೀಟ್, 2014ರಲ್ಲಿ 21 ಸೀಟ್ ಹಾಗೂ ಕಳೆದ ಬಾರಿ ಅಂದ್ರೆ 2019ರಲ್ಲಿ ಬರೋಬ್ಬರಿ 29 ಸೀಟ್ ಗೆಲ್ಲುವಲ್ಲಿ ಬಿಜೆಪಿ ಯಶಸ್ವಿ ಆಯಿತು. ಆದ್ರೆ ಈ 29 ಸೀಟ್ನಲ್ಲಿ 25 ಸೀಟ್ ಕೇವಲ ಕರ್ನಾಟಕದಿಂದಲೇ ಬಂದಿತ್ತು. ಇನ್ನುಳಿದ 4 ಸೀಟ್ ತೆಲಂಗಾಣದಿಂದ ಬಂದಿತ್ತು. ಅರ್ಥಾತ್ ಆಂಧ್ರ, ತಮಿಳುನಾಡು ಹಾಗೂ ಕೇರಳದಲ್ಲಿ ಖಾತೆಯೇ ಓಪನ್ ಆಗಿರಲಿಲ್ಲ. ಆದ್ರೆ ಈ ಬಾರಿ 50 ಸೀಟ್ ಗೆಲ್ಲೋ ಮೂಲಕ ಇತಿಹಾಸವನ್ನ ಬದಲಿಸಬೇಕು ಅನ್ನೋ ಹಠಕ್ಕೆ ಬಿದ್ದಿದೆ ಬಿಜೆಪಿ. ದಕ್ಷಿಣದಲ್ಲಿ ಒಟ್ಟು 129 ಲೋಕಸಭಾ ಸೀಟ್ಗಳಿದ್ದು ಈ ಪೈಕಿ ಕರ್ನಾಟಕ 28, ಆಂಧ್ರ 25, ತೆಲಂಗಾಣ 17, ತಮಿಳುನಾಡು 39 ಹಾಗೂ ಕೇರಳದಲ್ಲಿ 20 ಲೋಕಸಭಾ ಸ್ಥಾನಗಳಿವೆ. ಈ ಪೈಕಿ ಹೆಚ್ಚು ಸೀಟ್ ತಮಿಳುನಾಡಲ್ಲಿ ಇರೋದ್ರಿಂದ ಈ ಬಾರಿ ತಮಿಳುನಾಡೇ ಬಿಜೆಪಿಯ ಟಾರ್ಗೆಟ್ ಎನ್ನಲಾಗ್ತಾ ಇದೆ. ಒಂದು ಕಡೆ ಅಣ್ಣಾಮಲೈ ನಾಯಕತ್ವಕ್ಕೆ ಒಂದು ಹಂತದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನೊಂದು ಕಡೆ ಸ್ಟಾಲಿನ್ ಸರ್ಕಾರದ ವಿರುದ್ಧ ಎದ್ದಿರೋ ಅಸಮಾಧಾನವನ್ನ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಳ್ಳಲೇಬೇಕಾಗಿದೆ. ಅದರಲ್ಲೂ ಇಷ್ಟು ವರ್ಷಗಳ ಕಾಲ ಬಿಜೆಪಿ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇತ್ತು. ಆದ್ರೆ ಈ ಬಾರಿ ಈ ಮೈತ್ರಿ ಡೌಟ್ ಎನ್ನಲಾಗ್ತಾ ಇದೆ. ಇನ್ನು ಈ ಮಿಷನ್ 50 ಸಕ್ಸಸ್ ಆಗಬೇಕು ಅಂದ್ರೆ ಕರ್ನಾಟಕದಲ್ಲಿ ಕಳೆದ ಬಾರಿ ಗೆದ್ದ ಕ್ಷೇತ್ರಗಳನ್ನ ಉಳಿಸಿಕೊಳ್ಳಲೇಬೇಕಾಗಿದೆ. ಒಂದು ವೇಳೆ 25 ಸೀಟ್ ಸಾಧ್ಯವಾಗದೆ ಹೋದ್ರೂ 22ರಲ್ಲಿ ಗೆಲುವು ಅನಿವಾರ್ಯವಾಗುತ್ತೆ. ಕರ್ನಾಟಕ ಬಿಟ್ರೆ ಸ್ವಲ್ಪ ಬಿಜೆಪಿ ಹವಾ ಇರೋದು ತೆಲಂಗಾಣದಲ್ಲಿ. ಅದರಲ್ಲೂ ಮೊನ್ನೆಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ್ಫಾರ್ಮೆನ್ಸ್ ಪ್ರಾಮಿಸಿಂಗ್ ಆಗಿರೋದ್ರಿಂದ ಏನಿಲ್ಲ ಅಂದ್ರೂ ತೆಲಂಗಾಣದಿಂದ 6ರಿಂದ 8 ಸೀಟ್ ಗೆಲ್ಲಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ. ಇತ್ತ ಆಂಧ್ರದಲ್ಲಿ ಜಗನ್ ವಿರುದ್ಧ ಇರೋ ಅಸಮಾಧಾನ ಟಿಡಿಪಿಗೆ ವರವಾಗುತ್ತಾ ಅಥವಾ ಲೋಕಸಭಾ ಚುನಾವಣಾ ದೃಷ್ಟಿಕೋನ ಇಟ್ಟುಕೊಂಡು ಜನರು ಬಿಜೆಪಿಗೆ ಮತ ಹಾಕ್ತಾರಾ ಅನ್ನೋದು ಪ್ರಶ್ನೆ. ಏನಿಲ್ಲ ಅಂದ್ರೂ ಆಂಧ್ರದಲ್ಲಿ ಬಿಜೆಪಿ 3ರಿಂದ 5 ಸೀಟ್ಗಳನ್ನ ಗೆಲ್ಲಲೇಬೇಕಾಗತ್ತೆ. ಏನು ನಾವಾಗ್ಲೇ ಹೇಳಿದ ಹಾಗೆ ದಕ್ಷಿಣ ರಾಜ್ಯಗಳ ಪೈಕಿ ಅತಿ ಹೆಚ್ಚು ಲೋಕಸಭಾ ಸೀಟ್ಗಳನ್ನ ಹೊಂದಿರೋ ರಾಜ್ಯ ತಮಿಳುನಾಡು. ನಾಯಕತ್ವದ ಕೊರತೆಯಿಂದಾಗಿ ಡಿಎಂಕೆಯ ಪ್ರಮುಖ ಎದುರಾಳಿ ಎಐಎಡಿಎಂಕೆ ಸೊರಗಿರೋದು ಬಿಜೆಪಿಗೆ ಪ್ಲಸ್ ಆಗಲಿದೆ ಅನ್ನೋ ಲೆಕ್ಕಾಚಾರವಿದೆ. ಅದರಿಂದ ಏನಿಲ್ಲ ಅಂದ್ರೂ ತಮಿಳುನಾಡಿನಿಂದ ಬಿಜೆಪಿ 10ರಿಂದ 12 ಸೀಟ್ ಗೆಲ್ಲಲೇಬೇಕಾಗಿದೆ. ಇನ್ನು ಕೇರಳದಲ್ಲಿ ಬಿಜೆಪಿ ಈ ಬಾರಿ 5 ಸೀಟ್ ಗೆಲ್ಲೋದು ಅನಿವಾರ್ಯವಾಗಿದೆ. ಇದು ಸಾಧ್ಯವಾದರೆ ಮಾತ್ರ ಮಿಷನ್ 50 ಸಕ್ಸಸ್ ಆಗಲಿದೆ. ಅಂದಹಾಗೆ ಮಿಷನ್ 50 ಸಕ್ಸಸ್ ಆದ್ರೆ ವಿಪಕ್ಷಗಳಿಗೆ ದೊಡ್ಡ ಹೊಡೆತ ಕೊಟ್ಟಂತಾಗತ್ತೆ. ಯಾಕಂದ್ರೆ 129 ಸೀಟ್ಗಳ ಪೈಕಿ 50 ಸೀಟ್ ಅಂದ್ರೆ ಹೆಚ್ಚು ಕಡಿಮೆ ದಕ್ಷಿಣದಲ್ಲಿ ಬಿಜೆಪಿ ಅರ್ಧ ಬಲ ಸಾಧಿಸಿದಂತಾಗುತ್ತೆ. ಇದೆಲ್ಲದರ ಮಧ್ಯೆ ಬಿಜೆಪಿ ಈ ಬಾರಿ ಟೋಟಲ್ ವೋಟ್ ಶೇರಿಂಗ್ ಬಗ್ಗೆಯೂ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಎನ್ನಲಾಗಿದೆ. ಒಟ್ನಲ್ಲಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಕ್ಯಾಂಪೇನ್ ಆರಂಭಿಸಿರೋ ಸ್ಪೀಡ್ ಎದುರಾಳಿಗಳಿಗೆ ಟೆನ್ಷನ್ ಹೆಚ್ಚಿಸಿದೆ. ಯಾವ ವಿಚಾರ ಮುಂದಿಟ್ಟುಕೊಂಡು ಕ್ಯಾಂಪೇನ್ ಮಾಡಬೇಕು ಅನ್ನೋದು ದೊಡ್ಡ ಸವಾಲಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.